भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ಪ್ರಶ್ನೋಪನಿಷತ್ತು ಮೂರನೆಯ ಪ್ರಶ್ನೆಯನ್ನ ವಿಚಾರ ಮಾಡ್ತಾ ಇದ್ವಿ. ಶಾಂತಿ ಮಂತ್ರದೊಂದಿಗೆ ಪ್ರಾರಂಭ ಮಾಡ್ಕೊಳ್ಳೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಪ್ರಶ್ನೋಪನಿಷತ್ತು ಮೂರನೆಯ ಪ್ರಶ್ನೆಯಲ್ಲಿ ಆರು ಏಳನೇ ಮಂತ್ರ ನೋಡ್ತಾ ಇದ್ವಿ. ಈ ಪ್ರಾಣ ಶರೀರದೊಳಗೆ ಪ್ರವೇಶಿಸಿದ ಮೇಲೆ ಹೇಗೆ ಅಂತ ಹೇಳಿದ್ರೆ, ಆ ನೆರಳು ಹೇಗೆ ಮನುಷ್ಯನನ್ನು ಹಿಂಬಾಲಿಸುತ್ತೋ ಹಾಗೆ ಜೀವಾತ್ಮ, ನಮ್ಮಲ್ಲಿ ಇರುವಂತಹ ಜೀವ, ಅದಕ್ಕೆ ನೆರಳಾಗಿ ಈ ಪ್ರಾಣ ಇರುತ್ತೆ ಅಂತ. ಈಗ ಮನುಷ್ಯನಿಲ್ಲದೆ ಇದ್ದರೆ ಅಲ್ಲಿ ನೆರಳಿಲ್ಲ, ಹಾಗೆ ಜೀವ ಇಲ್ಲದೆ ಇದ್ದರೆ ಅಲ್ಲಿ ಪ್ರಾಣ ಇಲ್ಲ. ಈ ಪ್ರಾಣ ಶರೀರವನ್ನು ಪ್ರವೇಶಿಸಿದ ಮೇಲೆ ಉಪಪ್ರಾಣಗಳಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಅನ್ನೋದನ್ನ ನೋಡಿದ್ವಿ. 8ನೇ ಮಂತ್ರ ನಾವು ನೋಡಬೇಕಾಗಿತ್ತು. 6 ಮತ್ತು 7ನೇ ಮಂತ್ರದಲ್ಲಿ ಇದನ್ನು ನೋಡಾಗಿತ್ತು. ಈಗ 8ನೇ ಮಂತ್ರ ಸ್ಪಷ್ಟವಾಗಿ ಏನಿದೆ ಅಂತ ನೋಡ್ತಾ ಹೋಗೋಣ. ಆದಿತ್ಯೋ ಹ ವೈ ಬಾಹ್ಯ ಪ್ರಾಣ ಉದಯತಿ ಏಷ ಹ್ಯೇನಂ ಚಾಕ್ಷುಷಂ ಪ್ರಾಣಮನಗೃಹ್ಣಾನಃ ಪೃಥಿವ್ಯಾಂ ಯಾ ದೇವತಾ ಸೈಷಾ ಪುರುಷಸ್ಯ ಅಪಾನಮವಷ್ಟಭ್ಯಾಂತರ ಯದಾಕಾಶಃ ಸ ಸಮಾನೋ ವಾಯುರ್ವ್ಯಾನಃ. ಈ ಉಪಪ್ರಾಣಗಳು ಯಾವುದು ಅಂತ ಕೇಳಿದಾಗ ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನ ಇದನ್ನು ನೋಡಿದ್ವಿ. ಇಲ್ಲಿ ಅಪಾನ ಅಂತ ಹೇಳಿದ್ರೆ ಯಾವುದು ಶರೀರದಲ್ಲಿ ಮಲಮೂತ್ರಗಳ ವಿಸರ್ಜನೆ ಇರುತ್ತೆ ಅದನ್ನು ಕೆಳಗೆ ಕಳಿಸುವಂತಹ ಕೆಲಸ ಯಾವುದು ಮಾಡುತ್ತೆ ಅದಕ್ಕೆ ಅಪಾನ ಅಂತ ಹೇಳ್ತೀವಿ. ಸಮಾನ ಅಂತ ಹೇಳಿದ್ರೆ ಶರೀರದಲ್ಲಿರುವ ಈ ಜೀರ್ಣವಾದ ಶಕ್ತಿಯನ್ನು ಎಲ್ಲ ಕಡೆಗೂ ಕಳಿಸುವಂಥದ್ದಕ್ಕೆ ಸಮಾನ ಅಂತ ಹೇಳ್ತೀವಿ. ಪ್ರಾಣ ಅಂತ ಹೇಳಿದ್ರೆ ಅದು ಉಸಿರಾಟ, ಉಸಿರು ಒಳಗೆ ಹೋಗಬೇಕು, ಹೊರಗೆ ಬರಬೇಕು, ಅದಕ್ಕೆ ಪ್ರಾಣಶಕ್ತಿ ಅಂತ ಹೇಳ್ತೀವಿ. ಇದೆಲ್ಲವೂ ಈ ಪ್ರಕೃತಿಗೆ ಕೂಡ ಅಟ್ಯಾಚ್ ಆಗಿದೆ ಅನ್ನೋದಕ್ಕೆ ಇಲ್ಲಿ ಏನು ವ್ಯಷ್ಟಿಯಲ್ಲಿದೆ ಅದು ಸಮಷ್ಟಿಯಲ್ಲಿ ಕೂಡ ಇದೆ ಅಂತ ಹೇಳೋದಕ್ಕೆ ಈ ಶ್ಲೋಕ ಹೇಳ್ತಾ ಇರೋದು. ಏನದು? ಆದಿತ್ಯ ವೈ ಬಾಹ್ಯ ಪ್ರಾಣ ಅಂದರೆ ಆದಿತ್ಯನೇ ಹೊರಗಿನ ಪ್ರಾಣನು. ಇಲ್ಲಿ ಶರೀರದ ಒಳಗೆ ಉಸಿರಾಟ ಆಗ್ತಾ ಇರೋದು ಪ್ರಾಣ, ಹೊರಗಡೆ ಯಾವುದು ಪ್ರಾಣ?
ಆದಿತ್ಯ ಸೂರ್ಯನೇ, ಆದಿತ್ಯನೇ ಹೊರಗಿನ ಪ್ರಾಣನು. ಹಿ ಏಷಃ ಏನಂ ಪ್ರಾಣಂ, ಏಕೆಂದರೆ ಇವನು ಈ ಕಣ್ಣಿನಲ್ಲಿರುವ ಪ್ರಾಣವನ್ನು ಅನುಗೃಹ್ಣಾನ್ ಉದಯತಿ, ಅನುಗ್ರಹಿಸುತ್ತಾ ಹುಟ್ಟುತ್ತಾನೆ. ಪೃಥಿವ್ಯಾಂ ಯಾ ದೇವತಾ, ಪೃಥಿವಿಯಲ್ಲಿ ಯಾವ ದೇವತೆ ಇರುವುದೋ ಸಾ ಏಷ, ಇದು ಪುರುಷಸ್ಯ ಅಪಾನಂ, ಪುರುಷನ ಅಪಾನವನ್ನು, ಅವಷ್ಟಭ್ಯ ಅಂತರ, ಯತ್ ಆಕಾಶ ವಶಪಡಿಸಿಕೊಂಡಿರುತ್ತದೆ, ಮಧ್ಯದಲ್ಲಿ ಯಾವ ಆಕಾಶವಿದೆಯೋ ಸ ಸಮಾನಃ ಅದು ಸಮಾನವು, ವಾಯುವು ವ್ಯಾನಃ ವ್ಯಾನವು. ನೋಡಿ, ಆದಿತ್ಯನೇ ಹೊರಗಿನ ಪ್ರಾಣನು, ಏಕೆಂದರೆ ಇವನು ಕಣ್ಣಿನಲ್ಲಿರುವ ಈ ಪ್ರಾಣನಿಗೆ ಅನುಗ್ರಹ ಮಾಡುವವನಾಗಿ ಉದಯಿಸುತ್ತಾನೆ. ಪೃಥಿವಿಯಲ್ಲಿರುವ ದೇವತೆಯೇ ಪುರುಷನ ಅಪಾನವನ್ನು ಆಶ್ರಯಿಸಿ ಕೆಲಸ ಮಾಡುತ್ತದೆ. ಮಧ್ಯದಲ್ಲಿರುವ ಆಕಾಶವೇ ಸಮಾನವು, ವಾಯುವು ವ್ಯಾನವು. ಈ ಶರೀರದಲ್ಲಿ ಏನೇನಿದೆಯೋ ಆ ತತ್ವಗಳೆಲ್ಲ ಹೊರಗಡೆ ಕೂಡ ಇದೆ ಸೃಷ್ಟಿಯಲ್ಲಿ. ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆಕಾಶ ಇದೆ, ಖಾಲಿ ಅಲ್ವಾ? ಹೊರಗಡೆ ಕೂಡ ಆಕಾಶ ಇದೆ, ಜಾಗ ಇರಬೇಕು ಶರೀರದಲ್ಲಿ ಆಕಾಶ. ಹಾಗೆ ಹೊರಗಡೆ ಕೂಡ ಆಕಾಶ ಇದೆ. ಮೈಯಲ್ಲಿ ಆ ಬಿಸಿ ಇದೆ, ಅಗ್ನಿ, ಹೊರಗಡೆ ಕೂಡ ಅಗ್ನಿ ಇದೆ, ಅಗ್ನಿ ತತ್ವ. ಹಾಗೆ ವಾಯು, ಗಾಳಿ ಹೊರಗಡೆ ಹೋಗಿ ಹೊರಗಡೆ ಬರ್ತಾ ಇದೆ, ಅದು ಇಲ್ಲೂ ಇದೆ ಅಲ್ಲೂ ಇದೆ ಹೊರಗಡೆ, ಅಂದರೆ ಪ್ರಕೃತಿಯಲ್ಲಿ ಕೂಡ ಇದೆ. ಪಂಚಭೂತಗಳು, ಪೃಥ್ವಿ ಈ ಶರೀರ, ಅದು ಈ ಶರೀರವೂ ಆಗಿದೆ, ಮತ್ತು ಹೊರಗಡೆ ಪೃಥ್ವಿ ಕೂಡ ಇದೆ. ಈ 5 ತತ್ವಗಳು ಸಮಷ್ಟಿಯಲ್ಲೂ ಇದೆ, ವ್ಯಷ್ಟಿಯಲ್ಲೂ ಇದೆ. ಆದಿತ್ಯನೇ ಹೊರಗಿನ ಪ್ರಾಣ ಅಂತ ಹೇಳೋದು ಏನಕ್ಕೆ? ಸೂರ್ಯನಿಲ್ಲದೆ ಇದ್ದರೆ ಈ ಭೂಮಿಯಲ್ಲಿ ಯಾವುದು ಜೀವಂತವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೂರ್ಯ ಇದ್ರಷ್ಟೇನೆ ಎಲ್ಲವೂ ನಡೆಯೋದು. ಅದಕ್ಕೆ ಆದಿತ್ಯನೇ ಹೊರಗಿನ ಪ್ರಾಣ. ಅವನು ಈ ಶರೀರದಲ್ಲಿ ಹೇಗೆ ಬೆಳಗಿಸ್ತಾನೆ? ಏಕೆಂದರೆ ಅವನು ಕಣ್ಣಿನಲ್ಲಿರುವ ಈ ಪ್ರಾಣನಿಗೆ ಅನುಗ್ರಹ ಮಾಡುವವನಾಗಿ. ಆ ಪ್ರಕಾಶ ಕಣ್ಣಿನಿಂದಲೇ ನಮಗೆ ಗೊತ್ತಾಗೋದು ಆದಿತ್ಯ ಅನ್ನೋದು. ಆದ್ರಿಂದಲೇ ಅವನು ಆ ಕಣ್ಣಿನ ಮೂಲಕ ಅನುಗ್ರಹ ಮಾಡ್ತಾನೆ ಅಂತ. ಪೃಥ್ವಿಯಲ್ಲಿರುವ ದೇವತೆಯೇ ಪುರುಷನ ಅಪಾನವನ್ನು ಆಶ್ರಯಿಸಿ ಕೆಲಸ ಮಾಡುತ್ತಾನೆ. ಮಧ್ಯದಲ್ಲಿರುವ ಆಕಾಶವೇ ಸಮಾನವು, ವಾಯುವು ವ್ಯಾನವು. ಈ 5 ತತ್ವ ನೋಡಿ. ಅಂತರಿಕ್ಷ ಇದೆ, ಭೂಮಿ ಇದೆ ಅಲ್ವಾ? ಈ ಅಂತರಿಕ್ಷ ಮತ್ತು ಭೂಮಿಯ ಮಧ್ಯ ಆಕಾಶ ಏನಿದೆ, ಆ ಆಕಾಶ ತತ್ವ ನನ್ನಲ್ಲಿದೆ. ಆ ಗಾಳಿ, ವಾಯು ತತ್ವ ನನ್ನಲ್ಲಿದೆ. ಆಕಾಶದಲ್ಲಿ ಏನು ತುಂಬಿದೆ? ಆಕಾಶ ಅಂದರೆ ಅವಕಾಶ ಏನಿರುತ್ತೋ ಅದಕ್ಕೆ ಆಕಾಶ ಅಂತೀವಿ. ಆಕಾಶ ಇದ್ರೆ ತಾನೇ, ಈಗ ನಮ್ಮ ಶರೀರದಲ್ಲಿ ಹಸಿವಾಗಬೇಕಾದ್ರೆ, ಆಹಾರವನ್ನು ಸೇರಿಸಬೇಕಾದ್ರೆ ಅದಕ್ಕೆ ಜಾಗ ಬೇಕು, ಆಕಾಶ ಬೇಕು, ಅವಕಾಶ ಬೇಕು. ಅದಕ್ಕೆ ಆಕಾಶ ಶರೀರದಲ್ಲಿದೆ ಅಂತ ಹೇಳೋದು. ಆ ಭೂಮಿ ತತ್ವ ಅಂತ ಹೇಳುವಾಗ ಆ ಗ್ರಾವಿಟೇಷನಲ್ ಫೋರ್ಸ್, ಅಪಾನ, ಅದು ಹೋಗಬೇಕಾದ್ರೆ, ಶರೀರದಲ್ಲಿರುವ ಒಂದು ವೇಸ್ಟ್ ಪ್ರಾಡಕ್ಟ್ ಅದು ಹೊರಗಡೆ ಹೋಗಬೇಕಾದ್ರೆ ಆ ಅಪಾನ ವಾಯು ಕೆಳಗೆ ತಳ್ಳುವಂಥದ್ದು, ಆ ಶಕ್ತಿ ಬೇಕು. ಆ ಭೂಮಿ ತತ್ವ ಅದು ಅಂತ ಹೇಳ್ತಾರೆ. ಅಂತರಿಕ್ಷ ಅಂತ ಹೇಳುವಾಗ ಸಮಾನ, ಏನದು? ಶರೀರದಲ್ಲಿರುವ ಆ ಶಕ್ತಿಯನ್ನು ಸಮಾನವಾಗಿ ಎಲ್ಲ ಕಡೆಗೂ ಕಳಿಸೋದಕ್ಕೆ. ವಾಯುವನ್ನು ವ್ಯಾನ ಅಂತ ಹೇಳ್ತೀವಿ. ಏನದು ವ್ಯಾನ? ಹೊರಗಡೆ ಏನಾದರೂ ತೆಗಿಬೇಕು ಅಂತ ಹೇಳಿದ್ರೆ ಅದು ಏನು ಹೇಳ್ತಾರೆ, ಸೂರ್ಯ ಇದು ಪ್ರಾಣ, ಇದು ವ್ಯಾನ ಅಂತ ಏನು ಹೇಳ್ತೀವಿ. ಅದಕ್ಕೆ ಈ ವಾಯು ಏನಿದೆ ನಮ್ಮಲ್ಲಿ, ಅದನ್ನು ವ್ಯಾನ ಅಂತ ಹೇಳ್ತಾರೆ. ಹಾಗೆ ಈ ಹೊರಗಡೆ ಇರುವ ತತ್ವಗಳು ಎಲ್ಲವೂ ಶರೀರದಲ್ಲಿದೆ, ಶರೀರದಲ್ಲಿರುವ ಎಲ್ಲ ತತ್ವವೂ ಹೊರಗಡೆ ಇದೆ.
ಅಪಾನವು ದೇಹದ ಕಿಬ್ಬೊಟ್ಟೆಯ ಭಾಗದಲ್ಲಿ ಇದ್ದುಕೊಂಡು ಅಪಾನವು ದೇಹದ ಕಿಬ್ಬೊಟ್ಟೆಯ ಭಾಗದಲ್ಲಿ ಇದ್ದುಕೊಂಡು ತನ್ನ ಕಾರ್ಯನಿರ್ವಹಣೆ ಮಾಡುತ್ತದೆ. ಈಗ ನೋಡಿ, ಇವೆಲ್ಲವೂ ಹೇಗಪ್ಪ ಅಂತ ಹೇಳಿದ್ರೆ, ಈ ಪ್ರಾಣ ಅಪಾನ ವ್ಯಾನ ಶರೀರದಲ್ಲಿ ಸರಿಯಾಗಿ ಉಪಪ್ರಾಣಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಈ ಮುಖ್ಯ ಪ್ರಾಣ ಏನಿದೆ ಅಂದರೆ ಈ ಜೀವನ ನೆರಳು ಅಂತ ಏನು ಅನ್ನಿಸ್ಕೊಳ್ತಾ ಇದೆ ಮುಖ್ಯ ಪ್ರಾಣ, ಅದೇ ತಾನೇ ಇದಾಗಿ ವಿಭಾಗ ಆಗಿ ಎಲ್ಲವನ್ನು ನಡೆಸ್ತಾ ಇರೋದು. ಅದು ಈ ಎಲ್ಲದಕ್ಕೂ ಕೆಲಸಗಳನ್ನು ಹಂಚಿರೋದ್ರಿಂದ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಅಪಾನ ಅನಗತ್ಯವಾದ ವಸ್ತುವನ್ನು ಶರೀರದಿಂದ ಹೊರಗೆ ಹಾಕುವಂಥದ್ದು. ಈ ಆದಿತ್ಯ ಸೂರ್ಯ ಮತ್ತು ಪೃಥ್ವಿಯ ನಡುವೆ ಏನಿದೆ ಆಕಾಶ ಇದೆ ಅಲ್ವಾ, ಅದನ್ನು ಸಮಾನ ಅಂತ ಪ್ರಕೃತಿಯಲ್ಲಿ ಹೇಳ್ತಾ ಇರುವಂಥದ್ದು. ಹೀಗೆ ಪ್ರಕೃತಿಯಲ್ಲಿ ನಾವು ಕಾಣುವ ಏನಿದು ಭೂಮಿ, ಅಂತರಿಕ್ಷ, ವಾಯು, ಈ ಎಲ್ಲವೂ ಇದೆಲ್ಲದರ ಕಾರ್ಯವೈಖರಿ ಏನಿದೆ ನಮ್ಮ ಶರೀರದಲ್ಲಿ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ. ಆ ಹೊರಗಡೆ ಇರೋದೇ ಇಲ್ಲಿ ಪ್ರಾಣ ಅಪಾನ ವ್ಯಾನ ಸಮಾನ ಅಂತ ಹೇಳಿ ನಿರ್ದಿಷ್ಟ ಸ್ಥಾನವನ್ನು ಹೊಂದಿ ಅದು ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಅದರಿಂದಲೇ ಯಾವಾಗಲೂ ಹೇಳ್ತಾರೆ ವಿ ಶುಡ್ ಬಿ ಇನ್ ಟ್ಯೂನ್ ವಿತ್ ನೇಚರ್ ಅಂತ. ಇನ್ ಟ್ಯೂನ್ ವಿತ್ ನೇಚರ್ ಅಂತ ಹೇಳಿದ್ರೆ ಈ ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡಿಬೇಕು ಅನ್ನೋದಾದರೆ ನಮಗೊಂದು ಕ್ರಮವನ್ನು ಹಾಕ್ಕೊಟ್ಟಿದ್ದಾರೆ. ಸರಿಯಾದ ಸಮಯದಲ್ಲಿ ಊಟ ತಿಂಡಿಯನ್ನು ಮಾಡಬೇಕು, ಎಷ್ಟು ಬೇಕೋ ಅಷ್ಟನ್ನೇ ತಿನ್ನಬೇಕು, ಇಷ್ಟೊತ್ತಿಗೆ ಮಲಗಬೇಕು, ಇಷ್ಟು ಗಂಟೆಗಳೇ ಮಲಗಬೇಕು ಅಂತ ಹೇಳಿ, ದಟ್ ಈಸ್ ಬೀಯಿಂಗ್ ಇನ್ ಟ್ಯೂನ್ ವಿತ್ ದಿ ನೇಚರ್. ಒಬ್ಬ ವ್ಯಕ್ತಿಗೆ 6 ಗಂಟೆ ನಿದ್ರೆ ಸಾಕು ಅಂತ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಿಗೆ ನಿದ್ರೆ ಬೇಕಾಗಿಲ್ಲ ಅಂತಾರೆ. ಆ ರೀತಿಯಾಗಿ ನಾವು ಜೀವನವನ್ನು ಸರಿಯಾಗಿ ನಡೆಸ್ಕೊಳ್ಳದೆ ಇದ್ದರೆ ಬೇರೆ ಕಾಯಿಲೆಗಳು ಮತ್ತೊಂದು ಏನೋ ಹೆಚ್ಚು ಕಡಿಮೆ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಇದೆಲ್ಲವೂ ಆಗ್ಲಿಕ್ಕೆ ಶುರು ಆಗುತ್ತೆ. ದಟ್ ಈಸ್ ಕೀಪಿಂಗ್ ಅವರ್ ಸೆಲ್ಸ್ ವಿತ್ ದಿ ಟ್ಯೂನ್ ಅಂತ ಹೇಳೋದಕ್ಕೆ ಈ ರೀತಿಯ ಒಂದು ಸರಿಯಾದ ಒಂದು ದಿನಚರಿಯನ್ನು ನಮಗೆ ಹಿರಿಯರು ಹಾಕ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡಿದ್ರೆ ಏನು ಹೇಳ್ತೀವಿ ನಾವು, ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ, ಸರಿಯಾದ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತ ಋಷಿಗಳು ಹೇಳಿದ್ದಾರೆ. ಇಷ್ಟು ಈ ಎಲ್ಲ ಉಪಪ್ರಾಣಗಳ ಬಗ್ಗೆ ಹೇಳಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡೋಣ. ತೇಜೋ ಹವಾ ಉದಾನಸ್ತಸ್ಮಾದುಪಶಾಂತತೇಜಾಃ ಪುನರ್ಭವಮಿಂದ್ರಿಯೈರ್ಮನಸಿ ಸಂಪದ್ಯಮಾನೈಃ. ತೇಜೋ ಹವಾ, ತೇಜೋ ಹವೈ ಉದಾನಃ, ತೇಜಸ್ಸೇ ಉದಾನವು, ತಸ್ಮಾತ್ ಉಪಶಾಂತ ತೇಜಾಃ, ಆದುದರಿಂದ ಕ್ಷೀಣವಾದ ತೇಜಸ್ಸುಳ್ಳವನು ಮನಸ್ಸಿನಲ್ಲಿ ಸಂಪದ್ಯಮಾನೈಹಿ, ಒಂದಾಗಿ ಸೇರಿದ, ಇಂದ್ರಿಯಗಳೊಂದಿಗೆ ಪುನರ್ಭವಂ, ಪುನರ್ಜನ್ಮವನ್ನು ಪ್ರತಿಪದ್ಯತೆ ಹೊಂದುತ್ತಾನೆ. ಈಗ ಇಲ್ಲಿ ನಾವು ಇಷ್ಟು ನೋಡಿದ್ರಲ್ಲಿ ಏನಾಯಿತು, ಪ್ರಾಣ ಅಪಾನ ಸಮಾನ ವ್ಯಾನ ಇದನ್ನು ನೋಡಿದ್ವಿ. ಈಗ ಇಲ್ಲಿ ಉದಾನದ ಬಗ್ಗೆ ಹೇಳ್ತಾ ಇದ್ದಾರೆ. 4 ತತ್ವಗಳನ್ನು 4 ಉಪಪ್ರಾಣಗಳ ಬಗ್ಗೆ ಈಗ ನೋಡ್ಕೊಂಡ್ವಿ. ಈಗ ಉದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಉದಾನ ಅಂತ ಹೇಳಿದ್ರೆ ಈ ಪ್ರಾಣವನ್ನು ಮೇಲಕ್ಕೆ ಎತ್ತುವಂಥದ್ದು ಅಂತ. ಅದಕ್ಕೇನು ಹೇಳ್ತಿದ್ದಾರೆ, ತೇಜಸ್ಸೇ ಉದಾನವು. ತೇಜಸ್ಸು ಅಂತ ಹೇಳಿದ್ರೆ ಈ ಅಗ್ನಿತತ್ವ ಏನಿದೆ ಹೊರಗಡೆ, ಅದನ್ನು ತೇಜಸ್ಸು ಅಂತ ಕರೀತಾ ಇರೋದು. ನಮ್ಮಲ್ಲಿ ಈ ಶರೀರದಲ್ಲಿ ಆ ಉದಾನ ವಾಯು, ಅದನ್ನು ಹೊರಗಡೆ ನಮ್ಮ ಈ ಶರೀರದಲ್ಲಿ ಪ್ರಾಣವನ್ನು ಏನು ಹೇಳ್ತಾರೆ, ಪ್ರಾಣ ಹೋಯಿತು ಅಂತ ಹೇಳ್ತೀವಲ್ವ, ಅದು ಹೋಗೋದು ಯಾವುದರಿಂದ, ಈ ಉದಾನ ವಾಯುವಿಂದ.
ಕ್ಷೀಣವಾದ ತೇಜಸ್ಸುಳ್ಳವನು ಅಂತ ಹೇಳಿದ್ರೆ ಆ ಉದಾನವು ಆ ಶರೀರವನ್ನು ಬಿಟ್ಟು ಹೋಗ್ತಿದೆ ಅಂತ ಹೇಳಿದ ತಕ್ಷಣ ಇದು ಶರೀರ ಕ್ಷೀಣ ಆಗ್ತಾ ಹೋಗುತ್ತೆ. ಆ ಕ್ಷೀಣವಾದ ಆಯಸ್ಸುಳ್ಳವನು ಅಂತ ಹೇಳಿದ್ರೆ ನಾವು ಹೇಳಿದೆ ನೋಡಿ ಹಿಂದಿನ ಮಂತ್ರದಲ್ಲಿ, ಇಫ್ ವಿ ಆರ್ ಇನ್ ಟ್ಯೂನ್ ವಿತ್ ದಿ ನೇಚರ್, ಆ ಪ್ರಕೃತಿಗೆ ಅನುಗುಣವಾಗಿ ಸರಿಯಾದ ರೀತಿಯಲ್ಲಿ ಬದುಕಿದಾಗ ಅಲ್ಲಿ ಸರಿಯಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಅಪಾನ ವಾಯು ಏನಿದೆ, ಇಲ್ಲಿ ಉದಾನ ವಾಯು ಏನಿದೆ, ಅದು ಈ ಶರೀರವನ್ನು ಬಿಟ್ಟು ಹೊರಟು ಬಿಡುತ್ತೆ. ಅದನ್ನೇ ಕ್ಷೀಣವಾದ ಆಯಸ್ಸುಳ್ಳವನು ಅಂತ ಹೇಳಿದ್ರೆ ಪ್ರಾಣ ಹೋಯ್ತು ಅಂತ ಅವನಿಗೆ ಅಷ್ಟೇನೆ, ಪ್ರಾಣ ಹೋಗ್ಬಿಡತ್ತೆ ಅಂತ. ಮನಸ್ಸಿನಲ್ಲಿ ಸೇರಿದ ಇಂದ್ರಿಯಗಳೊಡನೆ ಪುನರ್ಜನ್ಮವನ್ನು ಹೊಂದುತ್ತಾನೆ. ಇಲ್ಲಿ ಉದಾನದ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಅದು ಈ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಮನಸ್ಸು ಬುದ್ಧಿಯಲ್ಲಿ ತಾನೇ ಇಂಪ್ರೆಷನ್ಸ್ ಇರೋದು. ಆ ಮನಸ್ಸು ಬುದ್ಧಿಯನ್ನು ತಗೊಂಡು ಈ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಹುಡುಕ್ಲಿಕ್ಕೆ ಅದು ಹೊರಟು ಬಿಡುತ್ತಂತೆ. ಅಂದರೆ ಈ ಶರೀರ ಬಿಟ್ಟು ಹೋಗೋದು ಯಾವುದರಿಂದ, ಯಾವ ಪ್ರಾಣಶಕ್ತಿ ಅಂದರೆ ಅಲ್ಲಿ ಈ ಉದಾನದಿಂದ. ಆ ಉದಾನ ತತ್ವವೇ ನಮ್ಮನ್ನು ಈ ಶರೀರದಿಂದ, ಅಂದರೆ ನಮ್ಮನ್ನು ಅಂತ ಹೇಳಿದ್ರೆ ಏನೋ ಈ ಮನಸ್ಸಿನಲ್ಲಿ ಕೇಂದ್ರೀಕೃತವಾಗಿರುವಂತಹ ಈ ಆಸೆಗಳನ್ನೆಲ್ಲ ಹೊತ್ಕೊಂಡು ಆ ಉದಾನ ಶರೀರವನ್ನು ಬಿಟ್ಟು ಹೊರಟೋಗುತ್ತೆ. ಅದು ಬಿಟ್ಟು ಹೋದ ಕೂಡಲೇ ಇನ್ನೊಂದು ಶರೀರ ಸಿಕ್ಕಿಬಿಡುತ್ತಾ, ಅದು ಗೊತ್ತಿಲ್ಲ ಸರಿಯಾಗಿ. ಏನು ಹೇಳ್ತಾರೆ, ಎಷ್ಟೋ ಕಾಲ ತಡಿಬೇಕಾಗ್ಬೋದು ಕೆಲವು ಸಲ. ಆನಂತರ ಆ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಸರಿಯಾದ ಒಂದು ಶರೀರ ಯಾವಾಗ ಸಿಗಬೇಕೋ ಅದು ಸಿಕ್ಕಾಗ ಮತ್ತೆ ಆ ಶರೀರವನ್ನು ಎಂಟರಾಗಿ ಅಲ್ಲಿ ಇಲ್ಲಿಂದ ಹೊತ್ತು ತೊಗೊಂಡು ಹೋಗಿರುವಂಥ ಆಸೆಗಳನ್ನು ತೀರಿಸ್ಕೊಂಡು ಮುಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಇದನ್ನು ಪ್ರತಿನಿಧಿಸುವಂಥದ್ದು ಏನೋ ಅಗ್ನಿ ಹೊರಗಡೆಯಿಂದ. ಯಾಕಂದರೆ ನೋಡಿ, ಅಗ್ನಿನ ನೀವು ಹೇಗಾದರೂ ಒಂದು ಬೆಂಕಿ ಪಟ್ಟಣದಲ್ಲಾದರೂ ಹಚ್ಚಿಡಿ, ಒಂದು ಕ್ಯಾಂಡಲ್ ಆದರೂ ಹಚ್ಚಿ ನೋಡಿ, ಅಥವಾ ದೇವ್ರ ಮುಂದೆ ದೀಪ ಹಚ್ಚೋದಾದರೂ ನೋಡಿ, ಅದು ಹೇಗೆ ಬಗ್ಸಿದ್ರೂ ಕೂಡ ಅದರ ಉರಿ ಮೇಲಕ್ಕೆ ಹೋಗ್ತಾ ಇರುತ್ತೆ ಅಲ್ವಾ, ಮೇಲಕ್ಕೆ ಹೋಗ್ತಾ ಇರುತ್ತೆ. ಆದ್ದರಿಂದ ಅದು ಆ ಮೇಲಕ್ಕೆ ಹೋಗುವಂಥದ್ದು ಅಂದರೆ ಉದಾನ ವಾಯು, ಆ ಅಗ್ನಿ ಜ್ವಲಿಸೋದೇ ಮೇಲ್ಮುಖವಾಗಿ. ಅದು ಬೇರೆ ಬೇರೆ ಕಾರಣದಿಂದ ಅಗ್ನಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಿ. ಒಂದು ಶಾಖದ ತೀವ್ರತೆ ಇರ್ಬೋದು, ಅಥವಾ ಅದನ್ನು ಹೋಮ ಹವನಗಳಲ್ಲಿ ಮಾಡುವಂಥದ್ದು ಇರ್ಬೋದು. ಅದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ನೋಡ್ತೀವಿ. ಉಗ್ರತೆ ಎಲ್ಲೋ ಸುಟ್ಟು ಹಾಕತ್ತೆ ಅಂತ ಹೇಳಿ ಆ ಥರದ್ದೆಲ್ಲ ಬೇರೆ ಬೇರೆ ರೂಪವನ್ನು ಅಗ್ನಿದು ನೋಡ್ತೀವಿ. ಎಲ್ಲೇ ನೋಡಿದರೂ ಕೂಡ ಅದು ಏನದು ಮೇಲ್ಮುಖವಾಗಿ ಅದು ಉರಿಯುವಂಥದ್ದು. ಹಾಗೆ ಇಲ್ಲಿ ಕೂಡ ಆ ಅಗ್ನಿತತ್ವ ಏನಿದೆ ನಮ್ಮಲ್ಲಿ, ಅದು ಈ ಶರೀರವನ್ನು ಬಿಟ್ಟು ಹೋದಾಗ, ಯಾವುದು ಉದಾನವಾಯು ಅದೆಲ್ಲವನ್ನು ತಗೊಂಡು ಹೋದಾಗ ಕೈಕಾಲು ತಣ್ಣಗಾಯಿತು ಅಂತ ಹೇಳ್ತಾರೆ ಅಲ್ವಾ. ಆ ಅಗ್ನಿತತ್ವ ನಮ್ಮಲ್ಲಿಲ್ಲ ಅಂತ ಹೇಳಿ ಅದು ಬಿಟ್ಟು ಹೋಯಿತು ಅಂದಾಗ ಕೈಕಾಲೆಲ್ಲ ತಣ್ಣಗಾಯಿತು ಅಂತ ಹೇಳ್ತಾರೆ. ಈ ಉದಾನಕ್ಕೆ ಒಂದು ಡೆಫಿನಿಷನ್ ಇಲ್ಲಿ ಸುಂದರವಾಗಿ ಹೇಳ್ತಾರೆ ನೋಡಿ. ಈ ಅವ್ಯಕ್ತ ಸೂಕ್ಷ್ಮ ಶರೀರವನ್ನು ಬೇರೊಂದು ಸೂಕ್ತ ಆಶ್ರಯಕ್ಕೆ ಕೊಂಡೊಯ್ದು ವ್ಯಕ್ತ ಸ್ಥಿತಿಗೆ ತರುವ ಶಕ್ತಿಯೇ ಉದಾನ. ಈ ಶರೀರದಲ್ಲಿ ಅದಕ್ಕೆ ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಆಸೆಗಳನ್ನು ಜಾಸ್ತಿ ಇಟ್ಕೋಬೇಡ ಅಂತ. ಆಸೆಗಳನ್ನ ಇಟ್ಕೊಂಡ್ರೆ ಏನಾಯಿತು, ಮತ್ತೆ ಇನ್ನೊಂದು ಜನ್ಮ ತಾಳಲೇಬೇಕು. ಯಾಕೆ, ಆ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಳೋದಕ್ಕೆ. ಆದ್ದರಿಂದ ಕಡಿಮೆ ಆಸೆಗಳು ಇಟ್ಕೊಂಡ್ರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಆ ಸೈಕಲಲ್ಲಿ ನಾವು ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ. ಈ ಉದಾನಕ್ಕೆ ಏನು ಹೇಳ್ತಾರೆ, ಬ್ರಹ್ಮಾಂಡದಲ್ಲಿ ಅನುಗುಣವಾಗಿರುವಂತಹ ತತ್ವ ಯಾವುದಪ್ಪ ಅಂದರೆ ಅಗ್ನಿತತ್ವ. ಇಲ್ಲಿ ನೋಡಿ, ಆ ಪಂಚತತ್ವಗಳು ನಮ್ಮಲ್ಲಿದೆ. ಹೊರಗಡೆ ನೋಡಿದಾಗ ಅದನ್ನು ಪಂಚದೇವತೆಗಳು ಅಂತ ಸಮಷ್ಟಿಯಲ್ಲಿ ಆರಾಧಿಸ್ತೀವಿ. ಇಲ್ಲಿ ಈ ಆತ್ಮನ ನೆರಳು ಆಗಿರುವಂತಹ ಇದೇನು ಮಾಡ್ತಾರೆ, ಮುಖ್ಯ ಪ್ರಾಣ.
ಆತ್ಮನ ನೆರಳಾಗಿರುವಂಥದ್ದು ಯಾವುದು? ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಏನು ಮಾಡ್ತಾನೆ? ಈ 5 ಕೆಲಸಗಳನ್ನು ಏನು ಕೊಟ್ಟಿರ್ತಾನಲ್ವ, ಇದನ್ನೆಲ್ಲ ತಗೊಂಡು ಅವನು ಹೊರಗಡೆ ಹೋಗಬೇಕಾದ್ರೆ ಇದಷ್ಟನ್ನು ಎಲ್ಲವನ್ನೂ, ಅಂದರೆ ಅಲ್ಲಿ ನೋಡಿ, ಆ ಪ್ರಾಣ ಹೋಯಿತು ಅಥವಾ ಹೋಗ್ತಾ ಇದೆ ಅನ್ನುವಾಗ ಒಂದೊಂದೇ ಎಲ್ಲ ಕ್ಷೀಣಿಸ್ತಾ ಹೋಗುತ್ತೆ ಶರೀರದಲ್ಲಿ. ಕಣ್ಣು ಕಾಣಿಸೋದಿಲ್ಲ ಅಲ್ವಾ, ಜೀರ್ಣ ಆಗೋದಿಲ್ಲ, ಅಲ್ಲಿ ಜೀರ್ಣ ಆಗಿದ್ದು ಎಲ್ಲ ಕಡೆಗೆ ಹೋಗ್ತಾ ಇರೋದಿಲ್ಲ, ವ್ಯಾನ ಅಪಾನ ಸಮಾನ ಉದಾನ ಇದೆಲ್ಲವೂ, ಉಸಿರಾಟ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಇದೆಲ್ಲವೂ ಆದಾಗ ಈ ಮುಖ್ಯ ಪ್ರಾಣ ಏನು ಮಾಡುತ್ತೆ? ಇದನ್ನು ತಗೊಂಡು ಬೇರೊಂದು ಶರೀರವನ್ನು ಪ್ರವೇಶಿಸುತ್ತೆ. ಈ ಶರೀರವನ್ನು ತ್ಯಜಿಸಿ ಬೇರೆ ಶರೀರವನ್ನು ಪ್ರವೇಶಿಸುತ್ತೆ. ಹಾಗೆ ಅದು ಬಿಟ್ಟು ಹೋದಾಗ ಅಷ್ಟೇ ಈ ಶರೀರ ತಣ್ಣಗಾಗೋಗುತ್ತೆ ಅಂತ ಹೇಳ್ತಾರೆ. ಅದು ಇರೋವರೆಗೂ ಮಾತ್ರ, ಯಾವುದು ಈ ಉದಾನ ಇರೋವರೆಗೂ ಮಾತ್ರ, ನಮ್ಮಲ್ಲಿ ಇರೋವರೆಗೂ ಮಾತ್ರ ಕೈಕಾಲೆಲ್ಲ ಬೆಚ್ಚಗಿರುತ್ತೆ, ಮನುಷ್ಯ ಜೀವಂತವಾಗಿರ್ತಾನೆ. ಇಲ್ಲಾಂದರೆ ಅದು ತೇಜಸ್ಸು ಕ್ಷೀಣಿಸುತ್ತೆ ಅಂತ ಹೇಳಿದಾಗ ಇದೇ ಆಗೋದು. ತೇಜಸ್ಸೇ ಉದಾನವು, ಆದ್ದರಿಂದ ಕ್ಷೀಣವಾದ ತೇಜಸ್ಸುಳ್ಳವನು, ಕ್ಷೀಣವಾದ ತೇಜಸ್ಸು ಅಂದರೆ ಅಲ್ಲಿ ತೇಜಸ್ಸು ಇಲ್ಲ ಅಂತ, ಅಥವಾ ಕೈಕಾಲು ತಣ್ಣಗಾಗೋಗುತ್ತೆ ಅಂತ ಅಲ್ಲಿ. ಅಂದರೆ ಕ್ಷೀಣವಾದ ಆಯಸ್ಸುಳ್ಳವನು ಅಂದರೆ ಆಯಸ್ಸಲ್ಲಿ ಮುಗಿತು. ಮನಸ್ಸಿನಲ್ಲಿ ಸೇರಿದ ಇಂದ್ರಿಯಗಳೊಡನೆ ಪುನರ್ಜನ್ಮವನ್ನು ಹೊಂದುತ್ತಾರೆ. ಆ ಮನಸ್ಸು ಮತ್ತು ಬುದ್ಧಿ ಇದರ ಜೊತೆ ಹೋಗುತ್ತೆ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ. ಯಚ್ಚಿತ್ತಸ್ತೇನೈಷ ಪ್ರಾಣಮಾಯಾತಿ ಪ್ರಾಣಸ್ತೇಜಸಾ ಯುಕ್ತಃ ಸಹಾತ್ಮನಾ ಯಥಾ ಸಂಕಲ್ಪಿತಂ ಲೋಕಂ ನಯತಿ. ಏಷಃ ಯಚ್ಚಿತ್ತಃ, ಈ ಜೀವನು ಯಾವ ಚಿತ್ತದಿಂದ ಕೂಡಿರುವನೋ, ತೇನ ಪ್ರಾಣಂ, ಅದರಿಂದ ಪ್ರಾಣವನ್ನು, ಅಯತಿ ಹೊಂದುತ್ತಾನೆ. ಪ್ರಾಣ ತೇಜಸಾ ಯುಕ್ತ, ಪ್ರಾಣನು ತೇಜಸ್ಸಿನಿಂದ ಕೂಡಿ, ಆತ್ಮನಾ ಸಹ ಆತ್ಮನೊಂದಿಗೆ, ಯಥಾ ಸಂಕಲ್ಪಿತಂ ಸಂಕಲ್ಪಕ್ಕೆ ಅನುಸಾರವಾದ, ಲೋಕಂ ಲೋಕಕ್ಕೆ ನಯತಿ ಒಯ್ಯುತ್ತಾನೆ. ಈ ಜೀವನು ಮರಣಕಾಲದಲ್ಲಿ ಯಾವ ರೀತಿಯ ಚಿತ್ತದಿಂದ ಕೂಡಿರುವನೋ ಅದೇ ಸಂಕಲ್ಪದಿಂದಲೇ ಇಂದ್ರಿಯಗಳೊಡನೆ ಪ್ರಾಣನನ್ನು ಸೇರಿಕೊಳ್ಳುತ್ತಾನೆ. ಪ್ರಾಣನು ತೇಜಸ್ಸಿನಿಂದ ಉದಾನ ವೃತ್ತಿಯಿಂದ ಕೂಡಿ ಜೀವಾತ್ಮನನ್ನು ಸಂಕಲ್ಪಕ್ಕನುಸಾರವಾದ ಬೇರೆ ಲೋಕಕ್ಕೆ ಒಯ್ಯುತ್ತಾನೆ. ಶರೀರವನ್ನೇನೋ ಈ ತೇಜಸ್ಸು ಬಿಡ್ತು, ಬಿಟ್ಟ ಮೇಲೆ ಅದು ಎಂಥ ಶರೀರಕ್ಕೆ ಹೋಗಬೇಕು, ಎಲ್ಲಿ ಯಾವ ಶರೀರಕ್ಕೆ ಹೋಗಬೇಕು, ಯಾವ ಲೋಕಕ್ಕೆ ಹೋಗಬೇಕು ಅಂತ ಹೇಗೆ ನಿರ್ಧಾರ ಆಗುತ್ತೆ? ಭಗವಂತ ಕೂತ್ಕೊಂಡು ಒಬ್ಬೊಬ್ಬರನ್ನೇ ನೀವು ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಕಳಿಸೋದಲ್ಲ. ಅದು ರೆಡಿ ಆಗೋಗ್ಬಿಟ್ಟಿದೆ. ನೀವು ಏನಂದರೆ ಲಾಸ್, ಪ್ರಿನ್ಸಿಪಲ್ಸ್, ನೀವು ಹೀಗೀಗೆ ಮಾಡಿದ್ರೆ ಇಲ್ಲಿ ಹೋಗ್ತೀರಾ ಅಂತ. ಅದಕ್ಕೆ ಹೇಳ್ತಾರೆ, ಕೊನೆಯ ಗಳಿಗೆಯಲ್ಲಿ ಮನುಷ್ಯ ಏನನ್ನ ಹೇಳಿ ಅಥವಾ ಏನನ್ನ ನೆನಪಿಸ್ಕೊಂಡು ಈ ಶರೀರವನ್ನು ಬಿಡ್ತಾನೋ ಆ ಜನ್ಮವೇ ಅವನಿಗೆ ಸಿಕ್ಕೋದು ಅಂತ. ಕೊನೆಯ ಗಳಿಗೆಯಲ್ಲಿ ಏನನ್ನು ಕುರಿತು ಅವನು ಯೋಚಿಸ್ತಾ ಇರ್ತಾನೆ, ಅದೇ ಅವನ ಜೀವನದ ಮುಂದಿನ ಕಾರ್ಯಕ್ಷೇತ್ರ ಅಂತ ಯಾವುದು ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಜೀವನದಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅಂತ ಇರೋದು. ನೋಡಿ, ಮನುಷ್ಯರಾಗಿ ಹುಟ್ಟಿದ್ದೇವೆ, ಈ ಪ್ರಪಂಚಕ್ಕೆ ಬಂದಿದ್ದೇವೆ, ನಾವು ಒಳ್ಳೆ ಕೆಲಸಗಳನ್ನು ಮಾಡಿ ದೇವಲೋಕಕ್ಕೂ ಹೋಗ್ಬೋದು, ಕೆಟ್ಟ ಕೆಲಸಗಳನ್ನು ಮಾಡಿ ಪ್ರಾಣಿ ಲೋಕಕ್ಕೂ ಹೋಗ್ಬೋದು, ಇಲ್ಲ ಸ್ವಲ್ಪ ಒಳ್ಳೆಯದು ಸ್ವಲ್ಪ ಕೆಟ್ಟದ್ದು ಎರಡನ್ನೂ ಮಾಡಿಕೊಂಡು ಮನುಷ್ಯ ಲೋಕದಲ್ಲೂ ಇರ್ಬೋದು. ಇಲ್ಲಿನ ಕಾರ್ಯಗಳು, ನಾವು ಏನು ಮಾಡಿರ್ತೀವಿ, ಕರ್ಮಗಳು ಏನು ಮಾಡಿರ್ತೀವಿ, ಅದಕ್ಕೆ ತಕ್ಕಂತೆ ನಮಗೆ ಮುಂದಿನ ಏನು ಹೇಳ್ತಾರೆ ಜನ್ಮ ಸಿಗತ್ತಂತೆ. ಇಟ್ ಈಸ್ ಆಲ್ ಡಿಸೈಡೆಡ್. ಅದಕ್ಕೆ ಈ ಮನುಷ್ಯ ಜನ್ಮ
ಶ್ರೇಷ್ಠ, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಡಿರ ಅಂತ ಹೇಳ್ತಾರೆ. ಪ್ರಪಂಚಕ್ಕೆ ಬಂದಿದ್ದೇವೆ, ಹುಟ್ಟಿದ್ದೇವೆ, ಆಯಿತು ಏನೋ ಹುಟ್ಟಿದ್ವಿ ಬಿಡಿ, ಊಟ ತಿಂಡಿ ನಿದ್ರೆ ಮಾಡಿಕೊಂಡು ಆರಾಮಾಗಿ ಇದ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರೆ ಅಷ್ಟೇ, ನಾವು ಯಾವ ಥರನೂ ಪ್ರಯತ್ನ ಮಾಡಲೇ ಇಲ್ಲ ಅನ್ನೋ ಥರ ಆಗೋಗುತ್ತೆ. ನೋಡಿ, ಬೇರೆ ಯೋನಿಗಳಲ್ಲಿ ಹುಟ್ಟಿದ್ರೆ, ಪ್ರಾಣಿಗಳಾಗಿ ಹುಟ್ಟಿದ್ರೆ ನಾನು ಇಂಪ್ರೂವ್ ಆಗಬೇಕು ಅಂತ ಅಂದ್ಕೊಳಕ್ಕಾಗಲ್ಲ ಅಲ್ವಾ. ಒಂದು ಬೆಕ್ಕು ಅಥವಾ ನಾಯಿಯಾಗಿ ಹುಟ್ಟಿದ್ರೆ ಅದು ಕರ್ಮ ಕಳ್ಕೊಳ್ಳುತ್ತೆ ಅಷ್ಟೇ. ಅದು ಇಟ್ ಕ್ಯಾನ್ ನೆವರ್ ಥಿಂಕ್ ಐ ಶುಡ್ ಬಿ ಎ ಗುಡ್ ಡಾಗ್ ಅಂತ ಇಲ್ಲ. ಟ್ರೈನ್ ಮಾಡ್ಬೋದು ಅದನ್ನು ಒಳ್ಳೆ ನಾಯಿ ಥರ, ಆದರೆ ಒಳ್ಳೆ ಬೆಕ್ಕಿನ ಥರ. ಬಟ್ ಅದು ಎಂದೂ ಅಂದುಕೊಳ್ಳೋಕ್ಕಾಗಲ್ಲ. ಸ್ವಾಮೀಜಿಯವರು ಹೇಳೋ ಮಾತಲ್ಲೇ ಅದು ನಾನು ಮಿಸ್ ವರ್ಲ್ಡ್ ಆಗಬೇಕು ಅಂತೆಲ್ಲ ಅಂದುಕೊಳ್ಳೋಕ್ಕಾಗಲ್ಲ ಪ್ರಾಣಿ. ಆದರೆ ಮನುಷ್ಯನಿಗೆ ಆ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆ, ಬುದ್ಧಿ ಇದೆ. ಅದರಿಂದ ಇಲ್ಲಿ ಕೂಡ ಏನು ಹೇಳ್ತಿದ್ದಾರೆ ಋಷಿಗಳು ಅಂತ ಹೇಳಿದ್ರೆ, ಒಳ್ಳೆ ಕೆಲಸಗಳನ್ನು ಮಾಡಿದರೆ ಒಳ್ಳೆ ಲೋಕಕ್ಕೆ. ಲೋಕ ಅಂತಂದ್ರೇನು? ಅದಕ್ಕೆ ಆ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಬೇಕಾಗುವಂತಹ ಒಂದು ಸರಿಯಾದ ಪರಿಸ್ಥಿತಿ. ನಾವು ಭಗವದ್ಗೀತೆಯಲ್ಲಿ ಕೂಡ ಇದನ್ನು ನೋಡಿದ್ದೀವಲ್ವ, ಶ್ಲೋಕಗಳಿದೆ ಅದರಲ್ಲೆಲ್ಲ. ಅಂದರೆ ಅವನು ಸಾಧನೆ ಮಾಡ್ತಾ ಇರ್ತಾನೆ, ಆದರೆ ಮಧ್ಯದಲ್ಲೇ ಅವನೊಂದು ಪ್ರಾಣ ಹೋಗ್ಬಿಟ್ರೆ ಅವನಿಗೆ ಏನಾಗುತ್ತೆ ಅಂತ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಸುಂದರವಾಗಿ ಉತ್ತರ ಕೊಡ್ತಾನೆ ಭಗವಂತ ಅಲ್ಲಿ. ನೀನು ಎಷ್ಟೋ ಸಾಧನೆಯನ್ನು ಮಾಡಿ ಇನ್ನೇನು ಮೋಕ್ಷ ಪಡಿಬೇಕು ಅಂತ ಸಮಯದಲ್ಲಿ ನಿನ್ನ ಪ್ರಾಣ ಹೋದರೆ ನೀನು ಆ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಸೂಕ್ತವಾಗಿರುವಂತಹ ಒಂದು ಸಂಸಾರದಲ್ಲೇ ಹುಟ್ಟುತ್ತೀಯಾ ಅಂತ. ಅಲ್ಲೇ ಹುಟ್ಟಿ ನೀನು ಮುಂದಿನ ಸಾಧನೆಯನ್ನು ಮಾಡಿ ಮುಗಿಸ್ಕೊಳ್ಬಹುದು ಅಂತ. ಅದರಿಂದ ಇಲ್ಲಿ ನೋಡಿ, ಇವರು ಈ ಜೀವನು ಮರಣಕಾಲದ ಯಾವ ರೀತಿಯ ಚಿತ್ತದಿಂದ ಕೂಡಿರುವನೋ, ಅಂದರೆ ಚಿತ್ತ ಅಂತ ಹೇಳಿದ್ರೆ ಸ್ಟೋರ್ ಥಾಟ್ಸ್, ಗೊತ್ತಿದೆ ಅಲ್ವಾ. ನಮ್ಮದು ಎಲ್ಲ ಆಸೆಗಳು ಈ ಜನ್ಮದಲ್ಲೇ ನಾವು ತೀರಿಸ್ಕೊಳಕ್ಕಾಗಿಲ್ಲ. ಆ ತೀರಿಸ್ಕೊಳಕ್ಕಾಗದೇ ಇರುವಂತಹ ವಿಚಾರಗಳೆಲ್ಲ ಆ ಚಿತ್ತದಲ್ಲಿ ಸ್ಟೋರ್ ಆಗಿದೆ. ಅದು ಅದೇ ಆ ಸಂಕಲ್ಪಗಳಿಂದಲೇ ಇಂದ್ರಿಯಗಳೊಡನೆ ಪ್ರಾಣನು ಸೇರಿಕೊಳ್ಳುತ್ತಾನೆ. ಅದೆಲ್ಲ ಅದು ಇದೆ, ಚಿತ್ತ, ಮನಸ್ಸು, ಬುದ್ಧಿ, ಇದನ್ನೆಲ್ಲ ತಗೊಂಡು ಇದು ಮಾತ್ರ ಟ್ರಾನ್ಸ್ಫರ್ ಆಗೋದು ಮುಂದಿನ ಇದಕ್ಕೆ. ಬೇರೆ ಫಿಸಿಕಲಿ ನಮ್ಮದು ಬ್ಯಾಂಕ್ ಬ್ಯಾಲೆನ್ಸು ಇದು ಏನೂ ಟ್ರಾನ್ಸ್ಫರ್ ಆಗಲ್ಲ. ನಾವು ಮಾಡಿದ ಪಾಪ ಪುಣ್ಯಗಳ ಬುತ್ತಿ ಏನಿದೆ ಅದೇ ಟ್ರಾನ್ಸ್ಫರ್ ಆಗೋದು ಮುಂದಿನ ಜನ್ಮಕ್ಕೆ. ಬೇರೆ ಲೋಕಕ್ಕೆ ಹೋಯ್ತಾನೆ ಅಂತ ಹೇಳೋದೇನು, ಈ ಪ್ರಾಣಿ ಲೋಕ ಇರ್ಬೋದು, ಅಥವಾ ಮನುಷ್ಯ ಲೋಕ ಇರ್ಬೋದು, ಅಥವಾ ಈ ರೀತಿಯ ಏನಿರ್ಬೋದು ದೇವಲೋಕ ಇರ್ಬೋದು, ಇಂಥ ಕಡೆ ಅವನು ಹುಟ್ಟಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಈ ಶರೀರ ಅನ್ನೋದು ಅನುಭವ ಕ್ಷೇತ್ರ. ಈ ಶರೀರದಲ್ಲೇ ನಾವು ಎಲ್ಲವನ್ನು ಪ್ರಯತ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ನಾವು ಅದನ್ನು ಮನಸ್ಫೂರ್ತಿಯಾಗಿ ಜೀವನವನ್ನು ಉನ್ನತವಾದ ಸ್ಥಿತಿಗೆ ತಗೊಂಡು ಹೋಗೋ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಅದನ್ನೇ ಸಾಧನೆಯಲ್ಲಿ ಹೇಳಿದ್ದಾರೆ. ಹೇಗೆ ತಗೊಂಡು ಹೋಗೋದು? ನಮ್ಮ ಈ ಮೌಲ್ಯಗಳು, ಜೀವನದ ಮೌಲ್ಯಗಳು ಅತ್ಯುನ್ನತವಾಗಿದ್ದಾಗ ಮಾತ್ರ ನಾವು ಆ ಮೌಲ್ಯಗಳನ್ನು ನಾವು ಪಡಿಲೇಬೇಕು ಅಂತ ನಾವು ಇಟ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಪ್ರತಿದಿನವೂ ಪ್ರತಿ ಕ್ಷಣವೂ ಆ ನಿಟ್ಟಿನಲ್ಲೇ ಪ್ರಯತ್ನ ನಡೀತಾ ಇದ್ದರೆ ಯಾರಿಗೆ ಗೊತ್ತು ಸಾವು ಯಾವಾಗ ಬರುತ್ತೆ ಅಂತ. ಇಲ್ಲಿ ಹೇಳ್ತಾರೆ, ಕಡೆಗಾಲದಲ್ಲಿ ಏನು ಚಿಂತೆ ಬರುತ್ತೋ ಅದರಲ್ಲೇ ಅದೇ ಥರ ಅವ್ನಿಗೆ ಮುಂದಿನ ಜೀವನ ಅಂತ. ಆ ಸಾವು ನಮಗೆ ಯಾವಾಗ ಬರುತ್ತೆ ನಮಗೇನು ಗೊತ್ತಿದೆ? ಅದು ಯಾವ ರೀತಿಯಲ್ಲಿ ಯಾವ ಕ್ಷಣದಲ್ಲಿ ಬರುತ್ತೆ ನಮಗೇನು ಗೊತ್ತಿದೆ? ಆದ್ದರಿಂದ ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಒಳ್ಳೆಯ ವಿಚಾರವನ್ನೇ ಮಾಡ್ತಾ ಇದ್ದರೆ ನಮ್ಮ ಏನು ಹೇಳ್ತೀವಿ ಆ ದೇವಲೋಕ ಅಥವಾ ಮತ್ತೆ ಮನುಷ್ಯ ಲೋಕಕ್ಕೆ ಬಂದು ಈ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗತ್ತೆ. ಅಧೋಲೋಕಕ್ಕೆ ನಾವು ಹೋಗೋದಿಲ್ಲ. ಆ ರೀತಿಯಾಗಿ ಹೇಳ್ತಾ ಇದನ್ನು ಏನು ಮರಣಾನಂತರ ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತೀವಿ ಅನ್ನೋದನ್ನು ಋಷಿಗಳು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಮುಂದುವರಿಸ್ತಾ ಇದು ಉಪಾಸನೆಯ ಬಗ್ಗೆ ಹೇಳಿರೋದು. ಅಂದರೆ ಆ ರೀತಿಯಾಗಿ ನೀವು ಜೀವನವನ್ನು ನಡೆಸಿದರೆ ಒಳ್ಳೆಯ ರೀತಿಯ ಏನು ಹೇಳ್ತಾರೆ ಕ್ಷೇತ್ರ, ಒಳ್ಳೆಯ ಲೋಕಗಳು ನಮಗೆ ಸಿಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಯ ಏವಂ ವಿದ್ವಾನ್ ಪ್ರಾಣಂ ವೇದ
ನ ಹಾಸ್ಯ ಪ್ರಜಾ ಹೀಯತೆ ಮೃತೋ ಭವತಿ ತದೇಶ ಶ್ಲೋಕಃ. ಯ ವಿದ್ವಾನ್ ಪ್ರಾಣಂ ಏವಂ, ಯಾವ ವಿದ್ವಾಂಸನು ಪ್ರಾಣನನ್ನು ಹೀಗೆ ವೇದ ತಿಳಿಯುವನೋ ಅಸ್ಯ ಅವನ ಪ್ರಜಾಃ ನ ಹೀಯತೆ, ಅವನ ಪುತ್ರ ಪೌತ್ರಾದಿಗಳು ನಾಶವಾಗುವುದಿಲ್ಲ. ಅಮೃತಃ ಭವತಿ, ಅವನು ಅಮೃತನಾಗುತ್ತಾನೆ. ತತ್ ಏಷಃ ಅಶ್ಲೋಕಃ, ಆ ವಿಷಯದಲ್ಲಿ ಈ ಶ್ಲೋಕವು ಇರುತ್ತದೆ ಅಂತ. ಅಂದರೆ ಯಾವ ವಿದ್ವಾಂಸನು ಪ್ರಾಣವನ್ನು ಹೀಗೆ ಅರಿಯುತ್ತಾನೋ ಅವನ ಪುತ್ರ ಪೌತ್ರಾದಿಗಳು ನಾಶವಾಗುವುದಿಲ್ಲ, ಅವನು ಅಮೃತನಾಗುವನು. ಈ ವಿಷಯದಲ್ಲಿ ಈ ಶ್ಲೋಕವಿರುವುದು. ಈ ರೀತಿಯಾಗಿ ಪ್ರಾಣವನ್ನು ಅರ್ಥ ಯಾರು ಮಾಡ್ಕೊಳ್ತಾರೋ ಅವರು ಕರ್ಮಗಳನ್ನು ಚಂದದಲ್ಲಿ ಮಾಡಿ, ಅದೇ ಇದನ್ನೇ ಉಪಾಸನೆ ಅಂತ ಹೇಳೋದು. ಅದಕ್ಕೆ ಈ ಸಾಧನೆಯಿಂದ ಸಿಗುವಂಥ ಫಲ ಏನು, ಈ ರೀತಿಯಲ್ಲಿ ಮಾಡೋದ್ರಿಂದ ಅವನಿಗೆ ಒಳ್ಳೆ ಸಂತಾನ ಅಭಿವೃದ್ಧಿ ಆಗುತ್ತೆ, ಅವನಿಗೆ ಒಳ್ಳೆ ಐಶ್ವರ್ಯ ಸಿಗುತ್ತೆ, ಕೀರ್ತಿ ಕೂಡ ಸಿಗುತ್ತೆ ಅಂತ. ಮನುಷ್ಯ ಹುಟ್ಟಿದ ಮೇಲೆ ಬಯಸೋದು ಅಷ್ಟನ್ನೇ ಅಲ್ವಾ, ಒಂದು ಸಂತಾನ ಅಭಿವೃದ್ಧಿಯನ್ನು ಕೇಳ್ತಾನೆ, ಐಶ್ವರ್ಯವನ್ನು ಕೇಳ್ತಾನೆ, ಐಶ್ವರ್ಯಾಭಿಲಾಷಿಯಾಗಿರ್ತಾನೆ, ಮತ್ತು ಕೀರ್ತಿ ಕಾಮನೆ, ಅವನು ಕೀರ್ತಿವಂತನಾಗಬೇಕು ಅನ್ನೋದನ್ನು ಬಯಸ್ತಾನೆ. ಈ ರೀತಿಯಾಗಿ ಪ್ರಾಣವನ್ನು ಅರ್ಥ ಮಾಡಿಕೊಂಡು ಯಾರು ಶಿಸ್ತುಬದ್ಧರಾಗಿ ಜೀವನವನ್ನು ನಡೆಸ್ತಾರೋ ಅವ್ರಿಗೆ ಇದೆಲ್ಲವೂ ಸಿಕ್ಕತ್ತೆ. ಈ ರೀತಿಯಾಗಿ ಇದು ಫಲಶ್ರುತಿ. ಈ ರೀತಿಯಾಗಿ ಬದುಕಬೇಕು. ನಾನು ಹೇಗೇಗೋ ಬದುಕ್ತೀನಿ, ನನಗೆಲ್ಲಾನು ಕೊಡಬೇಕು ದೇವರು, ಕೊಡೋದಿಲ್ಲ ಅವನು. ಉಪ್ಪಿಂದೋ ನೀರು ಕುಡಿಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ತಪ್ಪು ಮಾಡಿ ತಪ್ಪು ಕಾಣಿಕೆ ಕಟ್ಟಿದರೆ ತಪ್ಪು ಕ್ಯಾನ್ಸಲ್ ಆಗೋದಿಲ್ಲ. ತಪ್ಪಿಗೆ ಶಿಕ್ಷೆ, ಕಾಣಿಕೆ ಕಟ್ಟಿದ್ದಕ್ಕೆ ಪುಣ್ಯ, ಎರಡು ಅದೇ ಥರನೇ ಕೊಡೋದು. ಗೊತ್ತಿತ್ತು ಗೊತ್ತಿಲ್ಲದೇನೋ ಎಷ್ಟು ತಪ್ಪುಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಅದನ್ನೆಲ್ಲ ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ಜೀವನ ಮಾಡಿದರೆ ಇದೆಲ್ಲವೂ ಲಭಿಸುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಪ್ರಾಣನ ಉಪಾಸನೆ, ಪ್ರಾಣ ಅಂತ ಹೇಳಿದ್ರೆ ಸುಮ್ಮನೆ ಅದನ್ನು ಕೇರ್ಲೆಸ್ ನೋಡಿ ನಾವು ಗಮನಿಸೇ ಇರೋಲ್ಲ. ಅದ್ರ ಪಾಡಿಗೆ ಅದಿದೆ, ಉಸಿರಾಡ್ತಾ ಇದ್ದೀವಿ, ಹುಟ್ಟದಾಗಿಂದ ಇಲ್ಲಿವರೆಗೂ ಅದೊಂದು ಇದೆ ಅನ್ನೋದು ನಮಗೇನಿಲ್ಲ. ಇಷ್ಟೆಲ್ಲ ಕೆಲಸ ಆಗ್ತಾಯಿದೆ ನನ್ನಲ್ಲಿ, ಪ್ರಾಣ ಅಪಾನ ವ್ಯಾನ ಯಾರಿಗೆ ಗೊತ್ತಿತ್ತು, ಎಲ್ಲ ನಡೀತಾ ಇದೆ ಸರಿಯಾಗಿ ಅಂದ್ಕೊಂಡೆ ನಮ್ಮ ಪಾಡಿಗೆ ನಾವಿದ್ವಿ. ಇಲ್ಲ, ಅದೊಂದು ಉಪಾಸನೆ, ಅದು ಭಗವಂತನ ಸೃಷ್ಟಿ. ಅದು ಏನದು ವ್ಯಷ್ಟಿಯಲ್ಲಾಗಲಿ ಸಮಷ್ಟಿಯಲ್ಲಾಗಲಿ ಇದು ತತ್ವ, ಹೊರಗಡೆದದು ದೇವತೆಯಾಗಿ ನೋಡ್ತಾ ಇದ್ದೀವಿ ಅದನ್ನು. ಅದು ಎಲ್ಲವೂ ಸರಿಯಾಗಿ ನಡೆದಾಗ ಅಷ್ಟೇ ನಾನು ಸರಿಯಾಗಿರ್ಲಿಕ್ಕೆ ಸಾಧ್ಯ ಅನ್ನೋದು. ಅದಕ್ಕೆ ಭದ್ರಂಕರಣೆ ವಿಷ್ಣು ಯಾಮದೇವಾಹ ಅಂತ ನಾವು ಪ್ರಾರ್ಥನೆ ಮಾಡೋದು. ಭಗವಂತ, ನನಗೆ ನೀನು ಆಯುಷು ಏನು ಕೊಟ್ಟಿದ್ಯಾ ಅದನ್ನು ಚಂದದಲ್ಲಿ ಬದುಕೋ ಹಾಗೆ ನನಗೆ ಮಾಡು, ಆ ಬದುಕೋ ರೀತಿಯಲ್ಲಿ ನನ್ನನ್ನು ನಡ್ಕೊಳ್ಳೋ ಹಾಗೆ ಮಾಡು ಅಲ್ವಾ, ಆ ರೀತಿಯಾಗಿ ಬದುಕಬೇಕು ಅಂತ. ಈ ರೀತಿಯಲ್ಲಿ ಮಾಡಿದವನಿಗೆ ಈ ಫಲಗಳು ಸಿಕ್ಕೋ ಅವನು ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡೆದು, ಕೀರ್ತಿಯನ್ನು ಪಡೆದು, ಸಂತಾನವನ್ನು ಪಡೆದು, ಚಂದದಲ್ಲಿ ಎಲ್ಲವನ ಏನದು ಇಷ್ಟಾರ್ಥಗಳೆಲ್ಲ ಪೂರ್ಣವಾಗತ್ತೆ ಅಂತ ಹೇಳ್ತಾರೆ. ಇದು ಫಲಶ್ರುತಿ. ಮುಂದುವರೆಸ್ತಾ, ಉತ್ಪತ್ತಿಮಾಯತಿಂ ಸ್ಥಾನಂ ವಿಭುತ್ವಂ ಚೈವ ಪಂಚಧಾ ಅಧ್ಯಾತ್ಮಂ ಚೈವ ಪ್ರಾಣಸ್ಯ ವಿಜ್ಞಾಯಾಮೃತಂ ಅಶ್ನುತೆ ವಿಜ್ಞಾಯಾಮೃತಮಶ್ನುತೈತಿ. ಪ್ರಾಣಸ್ಯ ಉತ್ಪತ್ತಿ, ಪ್ರಾಣನ ಹುಟ್ಟುವಿಕೆಯು, ಅಯಂತಿ ಸ್ಥಾನಂ ಶರೀರಕ್ಕೆ ಬರುವುದು, ಪಾಯೋಪಸ್ಥಾದಿಗಳಲ್ಲಿ ಇರುವಿಕೆ, ಪಂಚದಾ ವಿಭುತ್ವಂ ಚ ಏವ 5 ಬಗೆಯ ಒಡೆತನ, ಆಧ್ಯಾತ್ಮಂ ಚ ಏವ ಆಧ್ಯಾತ್ಮವನ್ನು ವಿಜ್ಞಾಯ ತಿಳಿದು, ಅಮೃತಂ ಶಾಶ್ವತ ಸ್ಥಿತಿಯನ್ನು ಅಶ್ನುತೆ ಪಡೆಯುತ್ತಾನೆ. ವಿಜ್ಞಾಯ ತಿಳಿದು ಅಮೃತಂ ಅಮೃತತ್ವವನ್ನು ಅಶ್ನುತೆ ಪಡೆಯುತ್ತಾನೆ ಇತಿ, ಹೀಗೆಂದು. ಪ್ರಾಣನ ಉತ್ಪತ್ತಿ, ಶರೀರಕ್ಕೆ ಅವನ ಆಗಮನ, ಪಾಯೋಪಸ್ಥಗಳಲ್ಲಿ ಅವನ ಸ್ಥಾನ, ಅವನ 5 ಪ್ರಕಾರವಾದ ವಿಭುತ್ವ,
ಮತ್ತು ಆಧ್ಯಾತ್ಮ ಇವುಗಳನ್ನು ಅರಿತುಕೊಂಡರೆ ಜೀವನು ಅಮೃತತ್ವವನ್ನು ಹೊಂದುತ್ತಾನೆ, ಅರಿತುಕೊಂಡು ಅಮೃತತ್ವವನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ವಿಜ್ಞಾಯ ಅಂದರೆ ತಿಳ್ಕೊಳ್ಳೋದು ಅಂತ. ಇಲ್ಲಿ ಇದನ್ನು ಇಡೀ ಈ ಪ್ರಶ್ನೆಯ ಸಾರಾಂಶವನ್ನೇ ಇಲ್ಲಿ ಸುಂದರವಾಗಿ ಹೇಳಿಬಿಟ್ಟಿದ್ದಾರೆ. ಏನಂತ? ಪ್ರಾಣನ ಉತ್ಪತ್ತಿ ಏನು, ಆ ಪ್ರಾಣ ಹೇಗೆ ಬಂದ ಶರೀರದಲ್ಲಿ ಅಂತ. ಈ ಆಸೆಗಳು ಈಗೆಲ್ಲ ನಾನು ಯಾತಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಯಾರಾದರೂ, ಬಹುಶಃ ಪೂರ್ವಜನ್ಮದ ಸಂಕಲ್ಪ ಇತ್ತು ನಾನು ಈ ರೀತಿಯಾಗಿ ಪ್ರಶ್ನೆ ಉಪನಿಷತ್ತನ್ನು ಹೇಳಬೇಕು ಅಂತ. ನೀವೆಲ್ಲ ಯಾತಕ್ಕೆ ಕೇಳ್ತಾ ಇದ್ದೀರಾ? ನಿಮ್ಮಲ್ಲೂ ಆ ಸಂಕಲ್ಪ ಇತ್ತು. ಆ ರೀತಿಯ ಸಂಕಲ್ಪಗಳನ್ನು ಹೊತ್ತು ತಂದಿದ್ರೆ ಮಾತ್ರ ಅದೆಲ್ಲ ಸಾಧ್ಯ ಆಗೋದು, ಇಲ್ಲದೇ ಇದ್ರೆ ಆಗೋದೇ ಇಲ್ಲ. ಶರೀರಕ್ಕೆ ಅವನ ಆಗಮನ, ಆ ಶರೀರಕ್ಕೆ ಆ ಪ್ರಾಣದ ಆಗಮನ ಆಗಿರೋದು ಹೇಗೆ? ಈ ಸಂಕಲ್ಪಗಳನ್ನು ಹೊತ್ತು ತಂದಿರೋದ್ರಿಂದ. ಪಾಯೋಪಸ್ಥಗಳಲ್ಲಿ ಅವನ ಸ್ಥಾನ ಅದು 5 ಬಗೆಯಾಗಿ ವಿಂಗಡಿಸ್ಕೊಂಡು ಪಾಯೋಪಸ್ಥ ಅಂತ ಹೇಳಿದರೆ ಎಕ್ಸ್ಕ್ರೀಷನ್ ಆ್ಯಂಡ್ ರಿಪ್ರೊಡಕ್ಷರಿ ಆರ್ಗನ್, ಅಲ್ಲಿ ಅವನು ನೆಲೆಸಿರೋದು. ಅವನ 5 ಪ್ರಕಾರವಾದ ವಿಭುತ್ವ ಮತ್ತು ಆಧ್ಯಾತ್ಮ. ವಿಭುತ್ವ ಅಂದರೆ ಅವನು ಅಲ್ಲಿ 5 ರೀತಿಯಲ್ಲಿ ವ್ಯಾನ ಸಮಾನ, ಇದನ್ನು ಅವನ ವಿಭುತ್ವ. ಅವನು ಹಿ ಈಸ್ ದಿ ಲೀಡರ್ ಫಾರ್ ಆಲ್ ದ್ಯಾಟ್, ಹಿ ಈಸ್ ದಿ ಕಂಟ್ರೋಲರ್ ಆಫ್ ಆಲ್ ದ್ಯಾಟ್ ಆಗಿ ಆಧ್ಯಾತ್ಮ ಇವುಗಳನ್ನು ಅರಿತುಕೊಂಡರೆ, ಆಧ್ಯಾತ್ಮ ಅಂತಂದರೆ ಈ ಶರೀರಕ್ಕೆ ಸಂಬಂಧಪಟ್ಟ ಜ್ಞಾನ, ಅದಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಆ ಆಧ್ಯಾತ್ಮ ಅಂದರೆ ಈ ಶರೀರ ಅಂದರೆ ಏನು, ಮನಸ್ಸು ಬುದ್ಧಿ ಅಹಂಕಾರ ಅಂದ್ರೇನು, ಈ ಶರೀರವನ್ನು ಆಳ್ತಾ ಇರುವಂಥ ಪ್ರಾಣ ಏನು, ಇದೆಲ್ಲವನ್ನು ಅರಿತುಕೊಂಡ್ರೆ ಜೀವನು ಅಮೃತತ್ವವನ್ನು ಹೊಂದುತ್ತಾನೆ. ಅಮೃತತ್ವವನ್ನು ಹೊಂದುತ್ತಾನೆ ಅಂತ ಹೇಳಿದರೆ ಈ ಪುನರಪಿ ಜನನಂ ಪುನರಪಿ ಮರಣಂ ಸುತ್ತುತ್ತಾ ಇದ್ದೀವಲ್ವ, ಅದು ಕಡೆಯಾಗತ್ತೆ ಅಂತ. ಅಮೃತ ಅಂದರೆ ಮತ್ತೆ ಹುಟ್ಟದೇ ಇರುವಂತಹ ಒಂದು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನು ತಿಳ್ಕೊಳ್ಬೇಕು ಮೊದಲು. ಅಮೃತತ್ವವನ್ನು ಹೊಂದುತ್ತಾನೆ, ಅರಿತುಕೊಂಡು ಅಮೃತತ್ವವನ್ನು ಪಡೆಯುತ್ತಾನೆ. ಅದನ್ನ ಫಸ್ಟ್ ಗೊತ್ತಿರಬೇಕಲ್ವ. ನಮಗಿದೆಲ್ಲ ಗೊತ್ತಿದ್ರೆ ತಾನೇ ಏನಾದರೂ ಪಡೀಲಿಕ್ಕೆ ಸಾಧ್ಯ ಆಗೋದು. ನಮ್ಗೆ ಈ ವಿಚಾರನೇ ಗೊತ್ತಿಲ್ಲ ಅಂದರೆ ಸಾಧನೆ ಮಾಡೋದು ಹೇಗೆ, ಅದನ್ನು ಪಡ್ಕೊಳ್ಳೋದು ಹೇಗೆ ಅಲ್ವಾ? ಅದಕ್ಕೆ ಅದನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಅದರ ಕಡೆಗೆ ನಾವು ಹೋಗಬೇಕು ಅಂತ ಶ್ರಮಪಟ್ಟು ಅದನ್ನು ನಾವು ಹೊಂದೋದ್ರಿಂದ ಅಂದರೆ ಅವನು ಅಮೃತತ್ವವನ್ನು ಪಡೆಯುತ್ತಾನೆ, ಮತ್ತು ಆ ಹುಟ್ಟು ಸಾವಿನ ಆ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಋಷಿಗಳು ಹೇಳ್ತಾರೆ. ಮನುಷ್ಯರಾಗಿ ಹುಟ್ಟಿದ್ದೇವೆ, ಪ್ರಪಂಚಕ್ಕೆ ಬಂದಿದ್ದೇವೆ, ಕೆಲಸಗಳನ್ನು ಮಾಡ್ತಾ ಆಸೆಗಳನ್ನು ತೀರಿಸ್ಕೊಳ್ತಾ ಮತ್ತಷ್ಟು ಆಸೆಗಳನ್ನು ಸೇರಿಸ್ಕೊಳ್ತಾ ಮತ್ತೆ ಮತ್ತೆ ಆ ಚಕ್ರದಲ್ಲೇ ಸಿಕ್ಕಾಕೊಳ್ಳೋದು ಬಿಟ್ಟು ಹೊರಗಡೆ ಬರೋದಿದೆಯಲ್ಲ, ಅದೇ ಅಮೃತತ್ವ. ಇಲ್ಲ ಈ ಜೀವನ ಚೆನ್ನಾಗಿದೆ, ಮತ್ತಷ್ಟು ಮತ್ತೆ ಮತ್ತೆ ಹುಟ್ಟು ಬಂದು ಮತ್ತಷ್ಟು ಅನುಭವಿಸೋಣ ಅಂತ ಯಾರಾದರೂ ಅಂದ್ಕೊಂಡ್ರೆ, ಮನುಷ್ಯನಾಗೆ ಹುಟ್ಟಬೇಕು ಅಂತ ಅಂದ್ಕೊಂಡ್ರೆ ಭಗವಂತ ಕೊಡ್ತಾನೆ. ಓಕೆ, ನೀನು ಮನುಷ್ಯನಾಗಿ ಬರಬೇಕು ಅಂತ ಇದ್ದರೆ ಅದೇ ರೀತಿಯಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ಕೊಂಡಿರಬೇಕು ಅಂದರೆ ಅಷ್ಟೇ ಏನು ಹೇಳ್ತಾರೆ, ಪಾಪ ಪುಣ್ಯಗಳನ್ನು ಮಾಡ್ಕೊಳ್ತಾ ಮತ್ತೆ ಹುಟ್ಟುವ ಮತ್ತೆ ಇರ್ತೀಯ, ಅಷ್ಟೇ ಅದು. ಆ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರದಿಂದ ಬಿಡುಗಡೆ ಹೊಂದೋದೇ ಅಮೃತತ್ವ. ಇಷ್ಟನ್ನು ಹೇಳಿ ಅಮೃತ ಆಗೋದು ಹೇಗೆ ಪ್ರಾಣದ ಬಗ್ಗೆ ವಿವರಣೆಯನ್ನು ಕೊಟ್ಟು ಉಪಾಸನೆಯನ್ನು ಮಾಡಿದರೆ ಅಮೃತತ್ವವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳಿ ಋಷಿಗಳು ಈ ಪ್ರಶ್ನೆಯನ್ನು ಮುಗಿಸ್ತಾರೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಗಾರ್ಗ್ಯ ಮತ್ತು ಪಿಪ್ಪಲಾದರೂ ಅವಸ್ಥಾತ್ರಯಗಳು ಹೇಗೆ ಉಂಟಾಗುವು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮನುಷ್ಯ ಇರುವಾಗ ಅವನಿಗೆ ಅವಸ್ಥೆ, ನಾವು ಈ 3 ಅವಸ್ಥೆಯನ್ನು ಕೇಳಿದ್ದೀವಿ. ಎಚ್ಚರ, ಕನಸು, ನಿದ್ರೆ. ಎಚ್ಚರ, ಕನಸು, ನಿದ್ರೆ, ತುರಿಯ ಅಂತ ಕೂಡ ಒಂದು ಹೇಳ್ತಾರೆ. ಈ 3 ಅವಸ್ಥೆಗಳು ಹೇಗೆ ಉಂಟಾಗತ್ತೆ, ಹಾಗೆ ಅವಸ್ಥೆಗಳು ಉಂಟಾದಾಗ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೆ, ಮನಸ್ಸು ಎಚ್ಚರವಾಗಿರುತ್ತಾ, ಪ್ರಾಣ ಎಚ್ಚರ ಆಗಿರುತ್ತಾ, ಬುದ್ಧಿ ಇರುತ್ತಾ, ಏನಿರುತ್ತೆ ಅಲ್ಲಿ, ಈ ರೀತಿಯ ಪ್ರಶ್ನೆಯನ್ನು ಮುಂದಿನ ಪ್ರಶ್ನೆ ಆಗಿದೆ. ಅವಸ್ಥಾತ್ರಯಗಳು ಅದು ಗಾರ್ಗ್ಯ ಮತ್ತು
ಪಿಪ್ಪಲಾದರ ನಡುವಿನ ಒಂದು ಸಂಭಾಷಣೆ 4ನೇ ಪ್ರಶ್ನೆ. ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅದು ಪ್ರಶ್ನೆಯನ್ನು, ಆ ಪ್ರಶ್ನೆಯಲ್ಲಿರುವಂಥ ಶ್ಲೋಕಗಳನ್ನು ಒಂದು ಸಲ ಚಾಂಟ್ ಮಾಡಿದ ನಂತರ ಮತ್ತೆ ಅದರ ಅರ್ಥವನ್ನು ನೋಡೋಣ. ಅಲ್ಲಿಗೆ ನಿಲ್ಲಿಸ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.